ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹಾವೇರಿಯಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಹಾವೇರಿ ಜಿಲ್ಲೆಯಲ್ಲೂ ಕೂಡ ತಡರಾತ್ರಿ ವರುಣನ ಆರ್ಭಟ ಹೆಚ್ಚಾಗಿದ್ದು ಹಿರೇಕೆರೂರು ತಾಲೂಕಿನ ಹಂಸಬಾವಿ ಜನ ತತ್ತರಿಸಿದ್ದಾರೆ. ಮನೆಗಳಿಗೆ ಭಾರೀ ಪ್ರಮಾಣದಲ್ಲಿ ಮಳೆ ನೀರು ನುಗ್ಗಿ ಜನ ಹೈರಾಣಾಗಿದ್ದಾರೆ. ಆ ಮಳೆ ನೀರನ್ನ ರಾತ್ರಿ ಇಡೀ ಕೂಡ ಆಚೆ ಹಾಕಿದ್ದಾರೆ. ಹಾವೇರಿಯಲ್ಲಿ ಕಂಡುಬಂದಂತಹ ದೃಶ್ಯ ನೋಡಿ, ಮೊಣಕಾಲುದ್ದ ನೀರು ರಸ್ತೆಯಲ್ಲಿ ಓಡಾಡಿದ್ರೆ ಮನೆಗಳಿಗೆ ನೀರು ನುಗ್ಗಿದೆ. ಮನೆಗೆ ನೀರು ನುಗ್ಗಿರೋದ್ರಿಂದ ಆ ನೀರನ್ನ ಹೊರ ಹಾಕೋದಕ್ಕೆ ಜನ ಪರದಾಡಿದ್ದಾರೆ. ನಿರೀಕ್ಷೆ ಇರಲಿಲ್ಲ ಇದು ರಾತ್ರಿ ಸುರಿದಂತಹ ಮಳೆಗೆ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ. ಜನ ಕೂಡ ಅದಕ್ಕೆ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ. ಹಿಂಗೆ ಮಳೆ ಬರುತ್ತೆ, ಈ ರೀತಿ ಸಮಸ್ಯೆಗಳಾಗುತ್ತೆ ಅಂದರೆ ಒಂದಷ್ಟು ಸಿದ್ಧತೆಗಳು ಇರಬೇಕಾಗುತ್ತೆ. ಬಟ್ ಯಾವುದು ಕೂಡ ಇಲ್ಲದೆ ಮಲಗಿದ್ದ ಸಮಯದಲ್ಲಿ ಮಳೆ ಆದಂಥ ಸಂದರ್ಭದಲ್ಲಿ ಭಾರೀ ಪ್ರಮಾಣದಲ್ಲಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆಗಳು ಜಲಾವೃತ ಆಗಿದೆ. ಹಾಗಾಗಿ ಜನ ಪರದಾಡಿದ್ದಾರೆ. ಅದೇ ಮಳೆ ನೀರಲ್ಲಿ ಓಡಾಡ್ತಾ ಇರುವಂತಹ ದೃಶ್ಯ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹಾವೇರಿಯಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಹಾವೇರಿ ಜಿಲ್ಲೆಯಲ್ಲೂ ಕೂಡ ತಡರಾತ್ರಿ ವರುಣನ ಆರ್ಭಟ ಹೆಚ್ಚಾಗಿದ್ದು ಹಿರೇಕೆರೂರು ತಾಲೂಕಿನ ಹಂಸಬಾವಿ ಜನ ತತ್ತರಿಸಿದ್ದಾರೆ. ಮನೆಗಳಿಗೆ ಭಾರೀ ಪ್ರಮಾಣದಲ್ಲಿ ಮಳೆ ನೀರು ನುಗ್ಗಿ ಜನ ಹೈರಾಣಾಗಿದ್ದಾರೆ. ಆ ಮಳೆ ನೀರನ್ನ ರಾತ್ರಿ ಇಡೀ ಕೂಡ ಆಚೆ ಹಾಕಿದ್ದಾರೆ. ಹಾವೇರಿಯಲ್ಲಿ ಕಂಡುಬಂದಂತಹ ದೃಶ್ಯ ನೋಡಿ, ಮೊಣಕಾಲುದ್ದ ನೀರು ರಸ್ತೆಯಲ್ಲಿ ಓಡಾಡಿದ್ರೆ ಮನೆಗಳಿಗೆ ನೀರು ನುಗ್ಗಿದೆ. ಮನೆಗೆ ನೀರು ನುಗ್ಗಿರೋದ್ರಿಂದ ಆ ನೀರನ್ನ ಹೊರ ಹಾಕೋದಕ್ಕೆ ಜನ ಪರದಾಡಿದ್ದಾರೆ. ನಿರೀಕ್ಷೆ ಇರಲಿಲ್ಲ ಇದು ರಾತ್ರಿ ಸುರಿದಂತಹ ಮಳೆಗೆ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ. ಜನ ಕೂಡ ಅದಕ್ಕೆ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ. ಹಿಂಗೆ ಮಳೆ ಬರುತ್ತೆ, ಈ ರೀತಿ ಸಮಸ್ಯೆಗಳಾಗುತ್ತೆ ಅಂದರೆ ಒಂದಷ್ಟು ಸಿದ್ಧತೆಗಳು ಇರಬೇಕಾಗುತ್ತೆ. ಬಟ್ ಯಾವುದು ಕೂಡ ಇಲ್ಲದೆ ಮಲಗಿದ್ದ ಸಮಯದಲ್ಲಿ ಮಳೆ ಆದಂಥ ಸಂದರ್ಭದಲ್ಲಿ ಭಾರೀ ಪ್ರಮಾಣದಲ್ಲಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆಗಳು ಜಲಾವೃತ ಆಗಿದೆ. ಹಾಗಾಗಿ ಜನ ಪರದಾಡಿದ್ದಾರೆ. ಅದೇ ಮಳೆ ನೀರಲ್ಲಿ ಓಡಾಡ್ತಾ ಇರುವಂತಹ ದೃಶ್ಯ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹಾವೇರಿಯಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಹಾವೇರಿ ಜಿಲ್ಲೆಯಲ್ಲೂ ಕೂಡ ತಡರಾತ್ರಿ ವರುಣನ ಆರ್ಭಟ ಹೆಚ್ಚಾಗಿದ್ದು ಹಿರೇಕೆರೂರು ತಾಲೂಕಿನ ಹಂಸಬಾವಿ ಜನ ತತ್ತರಿಸಿದ್ದಾರೆ. ಮನೆಗಳಿಗೆ ಭಾರೀ ಪ್ರಮಾಣದಲ್ಲಿ ಮಳೆ ನೀರು ನುಗ್ಗಿ ಜನ ಹೈರಾಣಾಗಿದ್ದಾರೆ. ಆ ಮಳೆ ನೀರನ್ನ ರಾತ್ರಿ ಇಡೀ ಕೂಡ ಆಚೆ ಹಾಕಿದ್ದಾರೆ. ಹಾವೇರಿಯಲ್ಲಿ ಕಂಡುಬಂದಂತಹ ದೃಶ್ಯ ನೋಡಿ, ಮೊಣಕಾಲುದ್ದ ನೀರು ರಸ್ತೆಯಲ್ಲಿ ಓಡಾಡಿದ್ರೆ ಮನೆಗಳಿಗೆ ನೀರು ನುಗ್ಗಿದೆ. ಮನೆಗೆ ನೀರು ನುಗ್ಗಿರೋದ್ರಿಂದ ಆ ನೀರನ್ನ ಹೊರ ಹಾಕೋದಕ್ಕೆ ಜನ ಪರದಾಡಿದ್ದಾರೆ. ನಿರೀಕ್ಷೆ ಇರಲಿಲ್ಲ ಇದು ರಾತ್ರಿ ಸುರಿದಂತಹ ಮಳೆಗೆ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ. ಜನ ಕೂಡ ಅದಕ್ಕೆ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ. ಹಿಂಗೆ ಮಳೆ ಬರುತ್ತೆ, ಈ ರೀತಿ ಸಮಸ್ಯೆಗಳಾಗುತ್ತೆ ಅಂದರೆ ಒಂದಷ್ಟು ಸಿದ್ಧತೆಗಳು ಇರಬೇಕಾಗುತ್ತೆ. ಬಟ್ ಯಾವುದು ಕೂಡ ಇಲ್ಲದೆ ಮಲಗಿದ್ದ ಸಮಯದಲ್ಲಿ ಮಳೆ ಆದಂಥ ಸಂದರ್ಭದಲ್ಲಿ ಭಾರೀ ಪ್ರಮಾಣದಲ್ಲಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆಗಳು ಜಲಾವೃತ ಆಗಿದೆ. ಹಾಗಾಗಿ ಜನ ಪರದಾಡಿದ್ದಾರೆ. ಅದೇ ಮಳೆ ನೀರಲ್ಲಿ ಓಡಾಡ್ತಾ ಇರುವಂತಹ ದೃಶ್ಯ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹಾವೇರಿಯಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಹಾವೇರಿ ಜಿಲ್ಲೆಯಲ್ಲೂ ಕೂಡ ತಡರಾತ್ರಿ ವರುಣನ ಆರ್ಭಟ ಹೆಚ್ಚಾಗಿದ್ದು ಹಿರೇಕೆರೂರು ತಾಲೂಕಿನ ಹಂಸಬಾವಿ ಜನ ತತ್ತರಿಸಿದ್ದಾರೆ. ಮನೆಗಳಿಗೆ ಭಾರೀ ಪ್ರಮಾಣದಲ್ಲಿ ಮಳೆ ನೀರು ನುಗ್ಗಿ ಜನ ಹೈರಾಣಾಗಿದ್ದಾರೆ. ಆ ಮಳೆ ನೀರನ್ನ ರಾತ್ರಿ ಇಡೀ ಕೂಡ ಆಚೆ ಹಾಕಿದ್ದಾರೆ. ಹಾವೇರಿಯಲ್ಲಿ ಕಂಡುಬಂದಂತಹ ದೃಶ್ಯ ನೋಡಿ, ಮೊಣಕಾಲುದ್ದ ನೀರು ರಸ್ತೆಯಲ್ಲಿ ಓಡಾಡಿದ್ರೆ ಮನೆಗಳಿಗೆ ನೀರು ನುಗ್ಗಿದೆ. ಮನೆಗೆ ನೀರು ನುಗ್ಗಿರೋದ್ರಿಂದ ಆ ನೀರನ್ನ ಹೊರ ಹಾಕೋದಕ್ಕೆ ಜನ ಪರದಾಡಿದ್ದಾರೆ. ನಿರೀಕ್ಷೆ ಇರಲಿಲ್ಲ ಇದು ರಾತ್ರಿ ಸುರಿದಂತಹ ಮಳೆಗೆ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ. ಜನ ಕೂಡ ಅದಕ್ಕೆ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ. ಹಿಂಗೆ ಮಳೆ ಬರುತ್ತೆ, ಈ ರೀತಿ ಸಮಸ್ಯೆಗಳಾಗುತ್ತೆ ಅಂದರೆ ಒಂದಷ್ಟು ಸಿದ್ಧತೆಗಳು ಇರಬೇಕಾಗುತ್ತೆ. ಬಟ್ ಯಾವುದು ಕೂಡ ಇಲ್ಲದೆ ಮಲಗಿದ್ದ ಸಮಯದಲ್ಲಿ ಮಳೆ ಆದಂಥ ಸಂದರ್ಭದಲ್ಲಿ ಭಾರೀ ಪ್ರಮಾಣದಲ್ಲಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆಗಳು ಜಲಾವೃತ ಆಗಿದೆ. ಹಾಗಾಗಿ ಜನ ಪರದಾಡಿದ್ದಾರೆ. ಅದೇ ಮಳೆ ನೀರಲ್ಲಿ ಓಡಾಡ್ತಾ ಇರುವಂತಹ ದೃಶ್ಯ.
ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹಾವೇರಿಯಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಹಾವೇರಿ ಜಿಲ್ಲೆಯಲ್ಲೂ ಕೂಡ ತಡರಾತ್ರಿ ವರುಣನ ಆರ್ಭಟ ಹೆಚ್ಚಾಗಿದ್ದು ಹಿರೇಕೆರೂರು ತಾಲೂಕಿನ ಹಂಸಬಾವಿ ಜನ ತತ್ತರಿಸಿದ್ದಾರೆ. ಮನೆಗಳಿಗೆ ಭಾರೀ ಪ್ರಮಾಣದಲ್ಲಿ ಮಳೆ ನೀರು ನುಗ್ಗಿ ಜನ ಹೈರಾಣಾಗಿದ್ದಾರೆ. ಆ ಮಳೆ ನೀರನ್ನ ರಾತ್ರಿ ಇಡೀ ಕೂಡ ಆಚೆ ಹಾಕಿದ್ದಾರೆ. ಹಾವೇರಿಯಲ್ಲಿ ಕಂಡುಬಂದಂತಹ ದೃಶ್ಯ ನೋಡಿ, ಮೊಣಕಾಲುದ್ದ ನೀರು ರಸ್ತೆಯಲ್ಲಿ ಓಡಾಡಿದ್ರೆ ಮನೆಗಳಿಗೆ ನೀರು ನುಗ್ಗಿದೆ. ಮನೆಗೆ ನೀರು ನುಗ್ಗಿರೋದ್ರಿಂದ ಆ ನೀರನ್ನ ಹೊರ ಹಾಕೋದಕ್ಕೆ ಜನ ಪರದಾಡಿದ್ದಾರೆ. ನಿರೀಕ್ಷೆ ಇರಲಿಲ್ಲ ಇದು ರಾತ್ರಿ ಸುರಿದಂತಹ ಮಳೆಗೆ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ. ಜನ ಕೂಡ ಅದಕ್ಕೆ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ. ಹಿಂಗೆ ಮಳೆ ಬರುತ್ತೆ, ಈ ರೀತಿ ಸಮಸ್ಯೆಗಳಾಗುತ್ತೆ ಅಂದರೆ ಒಂದಷ್ಟು ಸಿದ್ಧತೆಗಳು ಇರಬೇಕಾಗುತ್ತೆ. ಬಟ್ ಯಾವುದು ಕೂಡ ಇಲ್ಲದೆ ಮಲಗಿದ್ದ ಸಮಯದಲ್ಲಿ ಮಳೆ ಆದಂಥ ಸಂದರ್ಭದಲ್ಲಿ ಭಾರೀ ಪ್ರಮಾಣದಲ್ಲಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆಗಳು ಜಲಾವೃತ ಆಗಿದೆ. ಹಾಗಾಗಿ ಜನ ಪರದಾಡಿದ್ದಾರೆ. ಅದೇ ಮಳೆ ನೀರಲ್ಲಿ ಓಡಾಡ್ತಾ ಇರುವಂತಹ ದೃಶ್ಯ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹಾವೇರಿಯಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಹಾವೇರಿ ಜಿಲ್ಲೆಯಲ್ಲೂ ಕೂಡ ತಡರಾತ್ರಿ ವರುಣನ ಆರ್ಭಟ ಹೆಚ್ಚಾಗಿದ್ದು ಹಿರೇಕೆರೂರು ತಾಲೂಕಿನ ಹಂಸಬಾವಿ ಜನ ತತ್ತರಿಸಿದ್ದಾರೆ. ಮನೆಗಳಿಗೆ ಭಾರೀ ಪ್ರಮಾಣದಲ್ಲಿ ಮಳೆ ನೀರು ನುಗ್ಗಿ ಜನ ಹೈರಾಣಾಗಿದ್ದಾರೆ. ಆ ಮಳೆ ನೀರನ್ನ ರಾತ್ರಿ ಇಡೀ ಕೂಡ ಆಚೆ ಹಾಕಿದ್ದಾರೆ. ಹಾವೇರಿಯಲ್ಲಿ ಕಂಡುಬಂದಂತಹ ದೃಶ್ಯ ನೋಡಿ, ಮೊಣಕಾಲುದ್ದ ನೀರು ರಸ್ತೆಯಲ್ಲಿ ಓಡಾಡಿದ್ರೆ ಮನೆಗಳಿಗೆ ನೀರು ನುಗ್ಗಿದೆ. ಮನೆಗೆ ನೀರು ನುಗ್ಗಿರೋದ್ರಿಂದ ಆ ನೀರನ್ನ ಹೊರ ಹಾಕೋದಕ್ಕೆ ಜನ ಪರದಾಡಿದ್ದಾರೆ. ನಿರೀಕ್ಷೆ ಇರಲಿಲ್ಲ ಇದು ರಾತ್ರಿ ಸುರಿದಂತಹ ಮಳೆಗೆ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ. ಜನ ಕೂಡ ಅದಕ್ಕೆ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ. ಹಿಂಗೆ ಮಳೆ ಬರುತ್ತೆ, ಈ ರೀತಿ ಸಮಸ್ಯೆಗಳಾಗುತ್ತೆ ಅಂದರೆ ಒಂದಷ್ಟು ಸಿದ್ಧತೆಗಳು ಇರಬೇಕಾಗುತ್ತೆ. ಬಟ್ ಯಾವುದು ಕೂಡ ಇಲ್ಲದೆ ಮಲಗಿದ್ದ ಸಮಯದಲ್ಲಿ ಮಳೆ ಆದಂಥ ಸಂದರ್ಭದಲ್ಲಿ ಭಾರೀ ಪ್ರಮಾಣದಲ್ಲಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆಗಳು ಜಲಾವೃತ ಆಗಿದೆ. ಹಾಗಾಗಿ ಜನ ಪರದಾಡಿದ್ದಾರೆ. ಅದೇ ಮಳೆ ನೀರಲ್ಲಿ ಓಡಾಡ್ತಾ ಇರುವಂತಹ ದೃಶ್ಯ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹಾವೇರಿಯಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಹಾವೇರಿ ಜಿಲ್ಲೆಯಲ್ಲೂ ಕೂಡ ತಡರಾತ್ರಿ ವರುಣನ ಆರ್ಭಟ ಹೆಚ್ಚಾಗಿದ್ದು ಹಿರೇಕೆರೂರು ತಾಲೂಕಿನ ಹಂಸಬಾವಿ ಜನ ತತ್ತರಿಸಿದ್ದಾರೆ. ಮನೆಗಳಿಗೆ ಭಾರೀ ಪ್ರಮಾಣದಲ್ಲಿ ಮಳೆ ನೀರು ನುಗ್ಗಿ ಜನ ಹೈರಾಣಾಗಿದ್ದಾರೆ. ಆ ಮಳೆ ನೀರನ್ನ ರಾತ್ರಿ ಇಡೀ ಕೂಡ ಆಚೆ ಹಾಕಿದ್ದಾರೆ. ಹಾವೇರಿಯಲ್ಲಿ ಕಂಡುಬಂದಂತಹ ದೃಶ್ಯ ನೋಡಿ, ಮೊಣಕಾಲುದ್ದ ನೀರು ರಸ್ತೆಯಲ್ಲಿ ಓಡಾಡಿದ್ರೆ ಮನೆಗಳಿಗೆ ನೀರು ನುಗ್ಗಿದೆ. ಮನೆಗೆ ನೀರು ನುಗ್ಗಿರೋದ್ರಿಂದ ಆ ನೀರನ್ನ ಹೊರ ಹಾಕೋದಕ್ಕೆ ಜನ ಪರದಾಡಿದ್ದಾರೆ. ನಿರೀಕ್ಷೆ ಇರಲಿಲ್ಲ ಇದು ರಾತ್ರಿ ಸುರಿದಂತಹ ಮಳೆಗೆ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ. ಜನ ಕೂಡ ಅದಕ್ಕೆ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ. ಹಿಂಗೆ ಮಳೆ ಬರುತ್ತೆ, ಈ ರೀತಿ ಸಮಸ್ಯೆಗಳಾಗುತ್ತೆ ಅಂದರೆ ಒಂದಷ್ಟು ಸಿದ್ಧತೆಗಳು ಇರಬೇಕಾಗುತ್ತೆ. ಬಟ್ ಯಾವುದು ಕೂಡ ಇಲ್ಲದೆ ಮಲಗಿದ್ದ ಸಮಯದಲ್ಲಿ ಮಳೆ ಆದಂಥ ಸಂದರ್ಭದಲ್ಲಿ ಭಾರೀ ಪ್ರಮಾಣದಲ್ಲಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆಗಳು ಜಲಾವೃತ ಆಗಿದೆ. ಹಾಗಾಗಿ ಜನ ಪರದಾಡಿದ್ದಾರೆ. ಅದೇ ಮಳೆ ನೀರಲ್ಲಿ ಓಡಾಡ್ತಾ ಇರುವಂತಹ ದೃಶ್ಯ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹಾವೇರಿಯಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಹಾವೇರಿ ಜಿಲ್ಲೆಯಲ್ಲೂ ಕೂಡ ತಡರಾತ್ರಿ ವರುಣನ ಆರ್ಭಟ ಹೆಚ್ಚಾಗಿದ್ದು ಹಿರೇಕೆರೂರು ತಾಲೂಕಿನ ಹಂಸಬಾವಿ ಜನ ತತ್ತರಿಸಿದ್ದಾರೆ. ಮನೆಗಳಿಗೆ ಭಾರೀ ಪ್ರಮಾಣದಲ್ಲಿ ಮಳೆ ನೀರು ನುಗ್ಗಿ ಜನ ಹೈರಾಣಾಗಿದ್ದಾರೆ. ಆ ಮಳೆ ನೀರನ್ನ ರಾತ್ರಿ ಇಡೀ ಕೂಡ ಆಚೆ ಹಾಕಿದ್ದಾರೆ. ಹಾವೇರಿಯಲ್ಲಿ ಕಂಡುಬಂದಂತಹ ದೃಶ್ಯ ನೋಡಿ, ಮೊಣಕಾಲುದ್ದ ನೀರು ರಸ್ತೆಯಲ್ಲಿ ಓಡಾಡಿದ್ರೆ ಮನೆಗಳಿಗೆ ನೀರು ನುಗ್ಗಿದೆ. ಮನೆಗೆ ನೀರು ನುಗ್ಗಿರೋದ್ರಿಂದ ಆ ನೀರನ್ನ ಹೊರ ಹಾಕೋದಕ್ಕೆ ಜನ ಪರದಾಡಿದ್ದಾರೆ. ನಿರೀಕ್ಷೆ ಇರಲಿಲ್ಲ ಇದು ರಾತ್ರಿ ಸುರಿದಂತಹ ಮಳೆಗೆ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ. ಜನ ಕೂಡ ಅದಕ್ಕೆ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ. ಹಿಂಗೆ ಮಳೆ ಬರುತ್ತೆ, ಈ ರೀತಿ ಸಮಸ್ಯೆಗಳಾಗುತ್ತೆ ಅಂದರೆ ಒಂದಷ್ಟು ಸಿದ್ಧತೆಗಳು ಇರಬೇಕಾಗುತ್ತೆ. ಬಟ್ ಯಾವುದು ಕೂಡ ಇಲ್ಲದೆ ಮಲಗಿದ್ದ ಸಮಯದಲ್ಲಿ ಮಳೆ ಆದಂಥ ಸಂದರ್ಭದಲ್ಲಿ ಭಾರೀ ಪ್ರಮಾಣದಲ್ಲಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆಗಳು ಜಲಾವೃತ ಆಗಿದೆ. ಹಾಗಾಗಿ ಜನ ಪರದಾಡಿದ್ದಾರೆ. ಅದೇ ಮಳೆ ನೀರಲ್ಲಿ ಓಡಾಡ್ತಾ ಇರುವಂತಹ ದೃಶ್ಯ.